ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನಿವತ್ತು ಕೆಲಸದಿಂದ ಬರುವಷ್ಟೊತ್ತಿಗೆ ಅಮ್ಮ ಇಲ್ಲಿ ಅಪ್ಪದಡ್ಡಿಯ ಮಾಡಿಟ್ಟಿದ್ರು. ಅದನ್ನೇ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕಿ ಕೊಡುವ ಅಂತೇಳಿ ಹಾಕ್ತಾಯಿದ್ದೇನೆ. ಅಷ್ಟೊತ್ತಿಗೆ ಮಗಳು ಹೇಳಿದರು, ಅಮ್ಮ ಫ್ರೂಟ್ಸ್ ಹಾಕಿ ಕೊಡಿ ಅಂತೇಳಿ. ಇನ್ನು ಮನೆಯಲ್ಲಿ ಹೇಗೂ ಫ್ರೂಟ್ಸ್ ತಿನ್ನೋದಿಲ್ಲ, ಸ್ಕೂಲ್ನಲ್ಲಿ ಆದರೂ ಫ್ರೂಟ್ಸ್ ಸ್ವಲ್ಪ ತಿನ್ನಲಿ ಅಂತೇಳಿ ಒಂದು ಆ್ಯಪಲನ್ನು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಅವಳಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬೇಕಾದ ಪ್ಲೇಟ್ ಹಾಗೆ ವಾಟರ್ ಬಾಟಲ್ ಎಲ್ಲ ಅವಳ ಲಂಚ್ ಬ್ಯಾಗ್ನಲ್ಲಿ ಇಡ್ತಾ ಇದ್ದೀನಿ. ಅಲ್ಲಿಂದ ಸೀದಾ ಬಂದು ಅವಳದ್ದು ತಲೆ ಬಾಚುವ ಅಂತೇಳಿ ನಿಂತ್ಕೊಂಡೆ. ಅವಳದ್ದು ತಲೆ ಬಾಚೋದಂದರೆ ದೊಡ್ಡ ಕಿರಿಕಿರಿ ಮಾರ್ರೆ. ಆದರೆ ಈಗ ಸ್ಕೂಲ್ಗೆ ಹೋಗುವ ಖುಷಿಯಲ್ಲಿ ಸ್ವಲ್ಪ ಸುಮ್ಮನಿರ್ತಾಳೆ, ಇಲ್ಲಾಂದರೆ ಅಳಲಿಕ್ಕೆ ಶುರು ಮಾಡ್ತಾ ಇದ್ಲು. ಈಗ ಅದೊಂದು ಸ್ವಲ್ಪ ಕಡಿಮೆ ಆಗಿದೆ. ಇನ್ನೂ ಹೋಗ್ತಾ ಹೋಗ್ತಾ ಸರಿ ಆಗ್ಬೋದು ಅವಳು, ಯಾಕೆಂದರೆ ಇನ್ನೂ ಕೂಡ ಸ್ಕೂಲ್ಗೆ ಸೆಟ್ ಆಗಲಿಲ್ಲಲ್ಲ. ಈಗ 1 ವೀಕ್ ಆದದಷ್ಟೇ. ಹಾಗಾಗಿ ಸ್ಕೂಲ್ಗೆ ಸೆಟ್ ಆದ ನಂತರ ಸರಿ ಆಗ್ಬೋದು ಅವಳು. ಹಾಗೆಯೇ ಬೇಗ ಬೇಗ ಅವಳಿಗೆ ಪೌಡರೆಲ್ಲ ಹಾಕಿ ಹಣೆಗೆ ಇಡ್ತಾ ಇದ್ದೇನೆ, ಯಾಕೆಂದರೆ ಕರೆಕ್ಟು 8 ರಿಕ್ಷಾ ಬರ್ತದೆ. ಮಗಳನ್ನು ರೆಡಿ ಮಾಡಿ ಹೊರಗಡೆ ಕರ್ಕೊಂಡು ಬರುವಷ್ಟೊತ್ತಿಗೆ ರಿಕ್ಷಾ ಕೂಡ ಬಂತು. ಹಾಗಾಗಿ ಅವಳನ್ನು ಕಳಿಸಿ ಇನ್ನು ನಾನು ಟಿಫನ್ ಮಾಡುವ ಅಂತೇಳಿ ಬಂದು ಕೂತ್ಕೊಂಡೆ. ಇವತ್ತು ನನ್ನ ಟಿಫನ್ ನೋಡಿದರೆ ಅಲ್ಲ, ಅಪ್ಪದಡ್ಡಿ ಹಾಗೆ ಸೌತೆಕಾಯಿ ಹಾಗೆ ಪಪಾಯ, ಇದಿಷ್ಟು ಇವತ್ತಿನ ನನ್ನ ಟಿಫನ್ ಆಗಿತ್ತು. ನನಗೆ ಇದೇ ರೀತಿ ಏನಾದರೂ ಸೈಡ್ಸಿಗೆ ಬೇಕಾಗತ್ತೆ ತಿನ್ನಲಿಕ್ಕೆ. ನಾನು ಮೀಶೋನಲ್ಲಿ ಒಂದು ನೈಟ್ ಡ್ರೆಸ್ ಆರ್ಡ್ರ್ ಮಾಡಿದ್ದೆ, ಅದು ಬಂದಿದೆ. ನೋಡುವ ಓಪನ್ ಮಾಡಿ ಕ್ವಾಲಿಟಿ ಹೇಗಿದೆ ಅಂಥೇಳಿ. ಇದು ಜಸ್ಟ್ 280 ರುಪೀಸ್ದು ನೈಟ್ ಡ್ರೆಸ್, ನೋಡುವಲ್ಲ. ನೋಡಿ, ಟಾಪ್ ಹಾಗೆ ಪ್ಯಾಂಟ್, ಕ್ವಾಲಿಟಿ ಚೆನ್ನಾಗಿದೆ. ಕಾಟನ್ 280 ರುಪೀಸಿಗೆ ಬೆಟರ್ ಕ್ವಾಲಿಟಿ ಅಂತ ಹೇಳ್ಬೋದು. ಒಮ್ಮೆ ಹಾಕಿ ನೋಡ್ತೀನಿ ಹೇಗೆ ಕಾಣಿಸ್ತದೆ ಅಂತೇಳಿ. ಆ್ಯಕ್ಚುಲಿ ನೈಟ್ ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿದೆ. ನನಗೆ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಇದೆ, ತುಂಬ ಕಂಫರ್ಟಬಲ್ ಆಗಿದೆ. ನಾನು ಒಮ್ಮೆ ಟ್ರೈ ಮಾಡಿ ನೋಡುವ, ಕ್ವಾಲಿಟಿ ಬೆಟರ್ ಇತ್ತು ಅಂದರೆ ನೆಕ್ಸ್ಟ್ ತರಿಸುವ ಅಂತೇಳಿ ಒಂದೊಂದು ತರಿಸಿದ್ದು. ಬಟ್ ತುಂಬ ಚೆನ್ನಾಗಿದೆ. 280 ರುಪೀಸಿಗೆ ಬೆಸ್ಟ್ ಕ್ವಾಲಿಟಿ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಕಿರು ಪರಿಚಯ ಮಾಡಿಕೊಳ್ಳುವ ಅಂತೇಳಿದ್ದೇನೆ. ಯಾಕೆ ಅಂತ ಹೇಳಿದರೆ, ನಾನು ಇದುವರೆಗೂ ಯಾವುದೇ ವಿಡಿಯೋದಲ್ಲಿ ಕೂಡ ನನ್ನ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಹೇಳಿಕೊಳ್ಳಲಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಬಗ್ಗೆ ಸ್ವಲ್ಪ ಹೇಳಿಕೊಳ್ಳುವ ಅಂತ ಇದ್ದೇನೆ. ಮೊದಲಿಗೆ ನನ್ನ ಹೆಸರೇನು ಅಂತ ಹೇಳಿದರೆ ಯೋಗಿತಾ ಅಂತೇಳಿ. ಹಾಗಾದರೆ ಈ ಅಮೃತ ಯಾರು ಅಂತ ಕೇಳೋದಾದರೆ, ಅಮೃತ ಕೂಡ ನಾನೇ. ಅದು ಏನಂತ ಹೇಳಿದರೆ, ನನ್ನ ಕಾಲೇಜ್ ಟೈಮ್ನಲ್ಲಿ ನನ್ನ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇದ್ದರು. ಅವರು ನನ್ನ ಹೆಸರನ್ನು ಚೇಂಜ್ ಮಾಡಿದ್ದು ಅಮೃತ ಅಂಥೇಳಿ. ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತು ಅಂತ ಹೇಳಿದರೆ, ನನ್ನ ಮ್ಯಾರೇಜ್ ಇನ್ವಿಟೇಷನಲ್ಲಿ ಕೂಡ ಅಮೃತ ಅಂಥೇಳಿ ಹೆಸರು ಹಾಕ್ಸುವವರೆಗೂ ಆಯಿತು. ಯಾಕೆ ಅಂತ ಹೇಳಿದರೆ, ನನ್ನ ಫ್ರೆಂಡ್ಸ್ಗಳಿಗೆ, ಚೈಲ್ಡ್ಹುಡ್ ಫ್ರೆಂಡ್ಸ್ಗಳಿಗೆ ಗೊತ್ತಿತ್ತು ಯೋಗಿತಾ ಅಂತ ಹೇಳಿದರೆ. ಬಟ್ ನಂತರದ ಫ್ರೆಂಡ್ಸ್ಗಳಿಗೆ ಯೋಗಿತಾ ಅಂದರೆ ಗೊತ್ತಿರಲಿಲ್ಲ. ಹಾಗಾಗಿ ಅಮೃತ ಅಂತಲೇ ಹಾಕ್ಸ್ತಾ ಇದ್ದೆ. ಹಾಗೆ ಫ್ಯಾಮಿಲಿಯವರಿಗೆ ಅಮೃತ ಅಂದರೆ ಯಾರು ಅಂತ ಗೊತ್ತಿಲ್ಲ, ಫ್ರೆಂಡ್ಸ್ಗಳಿಗೆ ಯೋಗಿತಾ ಅಂದರೆ ಯಾರು ಅಂತ ಗೊತ್ತಿಲ್ಲ. ಹಾಗಾಗಿ ಮ್ಯಾರೇಜ್ ಇನ್ವಿಟೇಷನಲ್ಲಿ ಅಮೃತ ಅಂತಲೂ ಕೂಡ ಹಾಕ್ಸಿದ್ದೆ, ಯೋಗಿತಾ ಅಂತ ಕೂಡ ಹಾಕ್ಸಿದ್ದೆ. ಹಾಗೆಯೇ ನನ್ನ ಮನೆಯಲ್ಲಿ ಯಾರ್ಯಾರಿದ್ದರು ಅಂತ ಹೇಳಿದರೆ, ನಾನು, ನನ್ನ ಅಪ್ಪ, ಅಮ್ಮ ಹಾಗೆ ಅಣ್ಣ. ನಮ್ಮದೊಂದು ಪುಟ್ಟ ಫ್ಯಾಮಿಲಿ. ಹಾಗೆಯೇ ತುಂಬ ಬಡ ಫ್ಯಾಮಿಲಿ ಅಂತಲೂ ಹೇಳ್ಬೋದು. ಒಂದು ಬಡ ಕುಟುಂಬದಿಂದ ಬಂದವಳು ಅಂತ ಕೂಡ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ನನ್ನ ಅಪ್ಪ ಕೂಲಿ ಕೆಲಸ ಮಾಡ್ತಾ ಇದ್ದದ್ದು. ಅಪ್ಪನಿಗೆ ಹೇಗೆ ಅಂದರೆ, ಬೇಸಿಗೆಯಲ್ಲಿ ಫುಲ್ಲು ಕೆಲಸ ಇರ್ತಾಯಿತ್ತು. ಆ ಟೈಮ್ನಲ್ಲಿ ನಮಗೆ ಲೈಫ್ ಕೂಡ ಚೆನ್ನಾಗೇ ಇರ್ತಾಯಿತ್ತು. ಅದಾದ ನಂತರ ಮಳೆಗಾಲದಲ್ಲಿ ಅವರಿಗೆ 6 ತಿಂಗಳು ಕೂಡ ಕೆಲಸವೇ ಇರ್ತಾ ಇರಲಿಲ್ಲ, ಮನೆಯಲ್ಲಿಯೇ ಇರ್ತಾಯಿದ್ರು. ಆ ಟೈಮ್ನಲ್ಲಿ ನಮಗೆ ಊಟಕ್ಕೆ ಕೂಡ ತುಂಬಾ ಕಷ್ಟ ಆಗ್ತಾಯಿತ್ತು. ಏಕೆಂದರೆ ಅಪ್ಪನಿಗೆ ಕೆಲಸ ಇಲ್ಲ ಅಂದಮೇಲೆ ನಾವೆಂತ ಮಾಡೋದಲ್ವ. ನಾವು ಅಣ್ಣನೂ ಅಷ್ಟೇ, ನಾನು ಅಷ್ಟೇ, ಅವಾಗ ಸ್ವಲ್ಪ ಚಿಕ್ಕ ಚಿಕ್ಕವರಿದ್ದದ್ದು. ಹಾಗಾಗಿ ನಮಗೆ ಕೂಡ ಕೆಲಸಕ್ಕೆ ಹೋಗಲಿಕ್ಕೆ ಎಲ್ಲ ಆಗ್ತಾ ಇರಲಿಲ್ಲ. ಮತ್ತು ಅಣ್ಣ ಹೇಗೆ ಅಂದರೆ ಸ್ವಲ್ಪ ಹ್ಯಾಂಡಿಕ್ಯಾಪ್ ಕೂಡ ಇದ್ದಾನೆ ಅವನಿಗೆ. ಹಾಗಾಗಿ ನಮಗೆ ನಾರ್ಮಲ್ ಕೂಡ ಇಲ್ಲ ಅವನು. ಅದಾದ ನಂತರ ಅಪ್ಪ ಇದೇ ಕಷ್ಟದಲ್ಲಿಯೇ ನನ್ನನ್ನು PUC ಓದಿಸಿದ್ದಾರೆ. ಅದಾದ ನಂತರ ನಾನೇ ಎಜುಕೇಷನ್ ಸ್ಟಾಪ್ ಮಾಡುವ ಅಂತೇಳಿ ಡಿಸೈಡ್ ಮಾಡಿದೆ. ಯಾಕೆ ಅಂತ ಹೇಳಿದರೆ, ಅಪ್ಪನ ಕಷ್ಟ ನೋಡುವಾಗ ನನಗೆ ಎಜುಕೇಷನ್ ಕಂಟಿನ್ಯೂ ಮಾಡಲಿಕ್ಕೆ ಕೂಡ ಮನಸ್ಸಾಗಲಿಲ್ಲ. ಹಾಗೆಯೇ ನನ್ನ ಎಜುಕೇಷನ್ ಅಲ್ಲಿಗೆ ಸ್ಟಾಪ್ ಮಾಡಿ ಒಂದು ಬಟ್ಟೆ ಅಂಗಡಿಗೆ ಕೆಲಸಕ್ಕೆ ಸೇರಿಕೊಂಡೆ ನಾನು. ಆ ಬಟ್ಟೆ ಅಂಗಡಿಯಲ್ಲಿಯೇ 10 ವರ್ಷ ಕೆಲಸ ಮಾಡಿದ್ದೇನೆ. 10 ವರ್ಷ ಕೆಲಸ ಮಾಡುವಾಗ ನನ್ನ ಲೈಫ್ನಲ್ಲಿ ನನ್ನ ರಘು ಬಂದದ್ದು. ನಮ್ಮದು ಆ್ಯಕ್ಚುಲಿ ಲವ್ ಮ್ಯಾರೇಜ್. ನಾವು ಕೂಡ 10 ವರ್ಷ ಲವ್ ಮಾಡಿ
ಮನೆಯವರನ್ನೆಲ್ಲ ಒಪ್ಪಿಸಿ ನಂತರ ಮದುವೆ ಆದದ್ದು. ಹಾಗೆ ನೀವು 10 ವರ್ಷ ಲವ್ ಮಾಡುವಾಗ ನಿಮ್ಮ ನಡುವಲ್ಲಿ ಜಗಳ ಆಗಲೇ ಇಲ್ವಾ ಅಂತ ಕೇಳೋದಾದರೆ, ಜಗಳ ಸಿಕ್ಕಾಪಟ್ಟೆ ಜಗಳ ಆಗ್ತಾಯಿತ್ತು. ಹೇಗೆ ಅಂತ ಹೇಳಿದರೆ, ನಾವು ಲವ್ ಮಾಡಿದ ನಂತರ 1 ತಿಂಗಳು ಸರಿಯಾಗಿ ಮಾತಾಡಿದ್ದೀವ ಇಲ್ವಾ ಗೊತ್ತಿಲ್ಲ, ಆದರೆ ಜಗಳ ಅಂತೂ ಸಿಕ್ಕಾಪಟ್ಟೆ ಮಾಡ್ತಾಯಿದ್ವಿ. ಆದರೆ ಒಂದು ವಿಷಯ ಎಂತಂತ ಹೇಳಿದರೆ, ನಾವು ಎಷ್ಟೇ ಜಗಳ ಮಾಡಿದರೂ ನಮ್ಮ ನಡುವೆ ಪ್ರೀತಿ ಹಾಗೂ ನಂಬಿಕೆ ಕಡಿಮೆ ಆಗಲಿಲ್ಲ. ಮತ್ತು ಹೇಳ್ತಾರಲ್ವ, ಪ್ರೀತಿ ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಜಗಳ ಕೂಡ ತುಂಬಾ ಜಾಸ್ತಿ ಇರ್ತದೆ ಅಂಥೇಳಿ. ಹಾಗೆ ನಾವು ಕೂಡ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಕೂಡ ಕಡಿಮೆ ಆಗಲಿಲ್ಲ, ಪ್ರೀತಿ ಕೂಡ ಕಡಿಮೆ ಆಗಲಿಲ್ಲ. ಹಾಗಾಗಿ ನಾವು ಎಷ್ಟೇ ಜಗಳ ಮಾಡಿದರೂ ಕೂಡ ಫೈನಲಿ ಮದುವೆ ತನಕ ಬಂದಿದೆ. ಮತ್ತು ನಮ್ಮ ನಡುವೆ ಒಬ್ಬರ ಮೇಲೆ ಒಬ್ಬರಿಗೆ ಸ್ವಲ್ಪ ಡೌಟ್ ಅಥವಾ ಸ್ವಲ್ಪ ಪ್ರೀತಿ ಕಡಿಮೆ ಆಗಿದ್ದರೆ ಅದು ನಮ್ಮ ಲವ್ ಸ್ಟೋರಿ ಮುಂದುವರಿಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅಲ್ಲಿಗೆ ಖಂಡಿತವಾಗಿಯೂ ಬ್ರೇಕಪ್ ಆಗಿ ಆಗ್ತಾಯಿತ್ತು. ಆದರೆ ನಾವು ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇದ್ದಿದ್ದರಿಂದ ಉಂಟಲ್ಲ, ಎಷ್ಟು ಜಗಳ ಮಾಡಿದರೂ ಕೂಡ ಅಡ್ಡಿ ಇಲ್ಲ, ಆರಾಮಾಗಿ ಇದ್ವಿ ನಾವು. ಹಾಗೆಯೇ 2019 ಫೆಬ್ರವರಿ 22ಗೆ ನನ್ನ ಮ್ಯಾರೇಜ್ ಕೂಡ ಆಯಿತು. ಮತ್ತು ಅದಕ್ಕೂ ಮುಂಚೆ 1 ಇಯರ್ ಬ್ಯಾಕ್ ನನ್ನ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಎಂಗೇಜ್ಮೆಂಟ್ ಆಗಿ 6 ಮಂತಿಗೆ ಅಪ್ಪ ಕೂಡ ತೀರಿ ಹೋದರು. ಅಪ್ಪ ಕೆಲಸಕ್ಕೆ ಹೋದಲ್ಲಿಯೇ ಅವರ ತಲೆಗೆ ಮರದ ಒಂದು ಗೆಲ್ಲು ಬಿದ್ದು ಅವರಲ್ಲಿಯೇ ತೀರಿ ಹೋದರು. ಆ ಟೈಮ್ನಲ್ಲಿ ನನಗೆ ನನ್ನ ಜೀವನ ಇನ್ನು ಹೇಗೆ ಅಂತೇಳಿ ಊಹೆ ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ನಾನು ಆಗ ಬಟ್ಟೆ ಅಂಗಡಿಯಿಂದ ಕೆಲಸ ಬಿಟ್ಟಿದ್ದೆ, ಟೈಲರಿಂಗ್ ಕೂಡ ಮಾಡ್ತಾಯಿದ್ದೆ. ಟೈಲರಿಂಗ್ನಲ್ಲಿ ಒಳ್ಳೆ ಪೇಮೆಂಟ್ ಕೂಡ ಇತ್ತು. ಆದರೆ ಅಪ್ಪನಿಲ್ಲದೆ ಮನೆ ಹೇಗೆ ನಿಭಾಯಿಸುವುದು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಯಾಕೆಂದರೆ ಪ್ರತಿಯೊಂದಕ್ಕೂ ಅಪ್ಪನ ಮೇಲೆ ಡಿಪೆಂಡ್ ಆಗ್ತಾಯಿದ್ವಿ. ನಮಗೆ ಮನೆಯನ್ನು ನಿಭಾಯಿಸಿ ಕೂಡ ಗೊತ್ತಿರಲಿಲ್ಲ. ಹಾಗಾಗಿ ಆ ಟೈಮಲ್ಲಿ ನನಗೆ ಸ್ಟ್ರಾಂಗಾಗಿ ನಿಂತಿದ್ದು ನನ್ನ ಹಸ್ಬೆಂಡ್ ರಘು. ಆವಾಗ ಮ್ಯಾರೇಜ್ ಆಗಿರಲಿಲ್ಲ, ಎಂಗೇಜ್ಮೆಂಟ್ ಆಗಿತ್ತು. ಆದರೆ ಕೂಡ ನನಗೆ ಅಪ್ಪನ ಸ್ಥಾನದಲ್ಲಿಯೇ ನಿಂತರು ಅವರು. ಅದಾದ ನಂತರ ನಮ್ಮದು ಮ್ಯಾರೇಜ್ ಕೂಡ ಆಯಿತು. ಮ್ಯಾರೇಜ್ ಆದಮೇಲೆ ಅಂತೂ ಲೈಫ್ ಹೇಗಿತ್ತು ಅಂತ ಕೇಳೋದಾದರೆ ಬಿಂದಾಸ್ ಆಗಿತ್ತು ಲೈಫು. ಆದರೆ ಮ್ಯಾರೇಜ್ ಆಗಿ 2 ತಿಂಗಳಿಗೆ ನನ್ನ ಹಸ್ಬೆಂಡ್ ನನ್ನನ್ನು ಬಿಟ್ಟು ಸೌದಿಗೆ ಕೂಡ ಹೋದರು. ಆ ಟೈಮಲ್ಲಿ ಸ್ವಲ್ಪ ನನಗೆ ಅಡ್ಜಸ್ಟ್ ಆಗಲಿಕ್ಕೆ ಎಲ್ಲ ಕಷ್ಟ ಆಯಿತು. ಯಾಕೆ ಅಂತ ಹೇಳಿದರೆ, ಹೊಸ ಜನ, ಹೊಸ ಊರು, ಹಾಗೆ ಹೊಸ ಮನೆ, ಹೇಗೆ ಅರ್ಥ ಮಾಡ್ಕೊಳ್ಳೋದು, ಹೇಗೆ ಅಡ್ಜಸ್ಟ್ ಆಗೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಹಸ್ಬೆಂಡ್ ಜೊತೆಯಲ್ಲಿದ್ದರೆ ನಮ್ಮದು ಯಾವುದೇ ಫೀಲಿಂಗ್ಸ್ ಇದ್ದರೆ ಕೂಡ ಅವ್ರ ಹತ್ರ ಹೇಳ್ಬೋದು, ಅವ್ರ ಹತ್ರ ಶೇರ್ ಮಾಡ್ಕೊಳ್ಬೋದು. ಆದರೆ ಹಸ್ಬೆಂಡೇ ಮನೆಯಲ್ಲಿಲ್ಲ ಅಂತ ಹೇಳಿದಾಗ ನಮ್ಮ ಫೀಲಿಂಗ್ಸ್ ಯಾರ ಹತ್ರ ಶೇರ್ ಮಾಡ್ಕೊಳ್ಳೋದಲ್ವ. ಹಾಗೆಯೇ ನನ್ನ ಮನೆಯಲ್ಲಿ ನನ್ನ ಭಾವನ ಹೆಂಡತಿ ಕೂಡ ಇದ್ದರು. ಅವರು ನನಗೆ ತುಂಬಾ ಸ್ಟ್ರಾಂಗಾಗಿ ನಿಂತ್ಕೊಂಡ್ರು, ನನಗೆ ತುಂಬ ಸಪೋರ್ಟಿವ್ ಆಗಿ ಕೂಡ ಇದ್ದರು. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಅವರ ಬಗ್ಗೆ ಹೇಳಿದ್ದೆ. ಹಾಗಾಗಿ ನನಗೆ ಸ್ವಲ್ಪ ಮನೆಗೆ ಅಡ್ಜಸ್ಟ್ ಹಾಕ್ಕೊಂಡು ಹೋಗಲಿಕ್ಕೆ ಆಯಿತು. ಇಲ್ಲದಿದ್ದರೆ ಸ್ವಲ್ಪ ಕಷ್ಟವೇ ಆಗ್ತಾಯಿತ್ತು ಅಂತ ಕಾಣಿಸ್ತದೆ. ಹಾಗೆಯೇ ರಘು ಸೌದಿಗೆ ಹೋದ ನಂತರ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಕೂಡ ಆಯಿತು. ಯಾಕೆಂದರೆ ಅವರು ಕೂಡ ಇರ್ತಾ ಇರಲಿಲ್ಲ, ಹಾಗೆ ವೆದರ್ ಎಲ್ಲ ಸೆಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಮತ್ತು ಸ್ವಲ್ಪವೇ ಅಡ್ಜಸ್ಟ್ ಆಗಿ ಕೂಡ ಹೋದೆ. ಅದಾದ ನಂತರ ಮದುವೆಯಾಗಿ 10 ತಿಂಗಳಿಗೆ ನಾನು ಕೂಡ ಸೌದಿಗೆ ಹೋದೆ. ಸೌದಿಗೆ ಹೋದ ನಂತರ ಅಲ್ಲಿಯ ಲೈಫ್ ಅಂತೂ ಕೇಳೋದೇ ಬೇಡ, ತುಂಬಾ ಖುಷಿಯಾಗಿತ್ತು. ಅಲ್ಲಿಯ ಜೀವನ ಹೇಗೆ ಅಂತ ಹೇಳಿದರೆ, ಅವರಾಯಿತು, ಅವರ ಕೆಲಸ ಆಯಿತು, ಅವರ ಮನೆ ಆಯಿತು ಅನ್ನೋ ರೀತಿ. ಅವರು ಅಲ್ಲಿ ಇರುವ ಜನಗಳೇ ಹಾಗೆ, ಯಾರ ಸುದ್ದಿಗೆ ಕೂಡ ಹೋಗೋದಿಲ್ಲ, ಅವರಷ್ಟಕ್ಕೆ ಅವರು ಬದುಕೋದು. ನನಗೆ ಕೂಡ ಆಗಿರೋದಂದರೆ ಭಾರಿ ಇಷ್ಟ. ಹಾಗಾಗಿ ನಾನು ತುಂಬ ಖುಷಿಯಾಗಿ ಇದ್ದೆ. ಆದರೆ ಅಲ್ಲಿ ನಾನು ಹೋಗಿ 1 ವೀಕ್ ಆಗುವಾಗಲೇ ಕೊರೋನಾ ಲಾಕ್ಡೌನ್ ಕೂಡ ಆಯಿತು. ಹಾಗಾಗಿ ನಮಗೆ ಹೊರಗಡೆ ಹೋಗಲಿಕ್ಕೆಲ್ಲ ತುಂಬಾ ಕಷ್ಟ ಆಗ್ತಾಯಿತ್ತು. ಅದಾದ ನಂತರ ನಾನು ಸೌದಿಗೆ ಹೋದ ನಂತರವೇ ಪ್ರೆಗ್ನೆಂಟ್ ಕೂಡ ಆದದ್ದು. ಹಾಗೆ ನಾನು ಪ್ರೆಗ್ನೆಂಟ್ ಆದ ನಂತರ ಊರಿಗೆ ಬರುವ ಅಂತ ಹೇಳಿದರೆ ಊರಿಗೆ ಬರಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಯಾಕೆಂದರೆ ಲಾಕ್ಡೌನ್ ಇದ್ದಿದ್ದರಿಂದ ನಮಗೆ ಊರಿಗೆ ಬರಲಿಕ್ಕೆ ಫ್ಲೈಟ್ ಎಲ್ಲ ಇರಲಿಲ್ಲ. ಆದರೆ ಒಂದು ಏನು ಅಂತ ಹೇಳಿದರೆ, ಎಮರ್ಜೆನ್ಸಿ ಫ್ಲೈಟ್ ಹಾಕಿ ಕೊಡ್ತಾಯಿದ್ರು. ಈ ಹೆಲ್ತ್ ಪ್ರಾಬ್ಲಮ್ ಇರುವವರಿಗೆ, ಏಜ್ ಆದವರಿಗೆ, ಹಾಗೆ ಪ್ರೆಗ್ನೆಂಟ್ ಇರುವವರಿಗೆ, ಅವರಿಗೆಲ್ಲ ಎಮರ್ಜೆನ್ಸಿ ಫ್ಲೈಟ್ನಲ್ಲಿ ಬರಲಿಕ್ಕೆ ಅವಕಾಶ ಇರ್ತಾಯಿತ್ತು. ನನಗೆ ಕೂಡ ಎಮರ್ಜೆನ್ಸಿ ಫ್ಲೈಟ್ನಲ್ಲಿಯೇ ಟಿಕೆಟ್ ಆದದ್ದು. ಆದರೆ ಒಂದು ಬೇಜಾರು ಅಂತ ಹೇಳಿದರೆ, ನನ್ನ ಹಸ್ಬೆಂಡ್ಗೆ ಆಗ ಊರಿಗೆ ಬರಲಿಕ್ಕೆ ಆಗಲಿಲ್ಲ. ಮತ್ತೊಂದು ಎಂತ ಗೊತ್ತುಂಟಾ, ಈ ಹೆಣ್ಮಕ್ಳಿಗೆ ಡೆಲಿವರಿ ಟೈಮ್ನಲ್ಲಿ ಒಂದು ಅಮ್ಮ ಜೊತೆಯಲ್ಲಿರಬೇಕು, ಮತ್ತೊಂದು ಹಸ್ಬೆಂಡ್ ಜೊತೆಯಲ್ಲಿ ಇರಬೇಕು. ಆದರೆ ನನಗೆ ನನ್ನ ಹಸ್ಬೆಂಡ್ ಜೊತೆಯಲ್ಲಿಯೇ ಇರಲಿಲ್ಲ. ಅದೊಂದು ಭಾರಿ ಬೇಜಾರುಂಟು ನನಗೆ. ಆದರೆ ಎಂತ ಮಾಡೋದಲ್ವ, ಅವರಿಗೆ ಬರುವ ರೀತಿಯಲ್ಲಿ ಇದ್ದಿದ್ದರೆ ಖಂಡಿತವಾಗಿ ಬರ್ತಾಯಿದ್ರು. ಆದರೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲಲ್ಲ. ಹಾಗೆ ಅವರು ನನ್ನ ಮಗಳ ಯಾವುದೇ ಫಂಕ್ಷನಿಗೆ ಕೂಡ ಇರಲಿಲ್ಲ, ನನ್ನ ಸೀಮಂತಕ್ಕೆ ಕೂಡ ಇರಲಿಲ್ಲ, ಹಾಗೆ ಮಗುವಿನ ನಾಮಕರಣಕ್ಕೆ ಕೂಡ ಇರಲಿಲ್ಲ.
ಹಾಗೆಯೇ 2020 ಅಕ್ಟೋಬರ್ 2ಗೆ ಪುನಃ ನನ್ನ ಲೈಫ್ನಲ್ಲಿ ಒಂದು ದೊಡ್ಡ ಅದ್ಭುತವೇ ಬಂತು. ಅದು ಏನು ಅಂತ ಕೇಳ್ತೀರಾ? ಅದು ನನ್ನ ಮಗಳು ಚಾರ್ವಿ. ಅವಳು ಫ್ರೈಡೇ ಈವ್ನಿಂಗ್ 5:03 ನನ್ನ ಲೈಫ್ಗೆ ಬಂದಳು. ಅದುವರೆಗೆ ತುಂಬ ಲೇಸಿ ಆಗಿದ್ದ ನನಗೆ ಒಂದು ಅಮ್ಮ ಅನ್ನೋ ಒಂದು ದೊಡ್ಡ ಜವಾಬ್ದಾರಿನ ತೆಗೆದುಕೊಂಡು ಬಂದು ಕೊಟ್ಲಾಯ್ತಾ. ಅವಳು ಬಂದ ನಂತರ ಅಂತೂ ನನ್ನ ಲೈಫ್ ಕೇಳೋದೇ ಬೇಡ. ಯಾಕೆ ಅಂತ ಹೇಳಿದರೆ, ನಮಗೆ ಎಷ್ಟೇ ನೋವಿರಲಿ, ಏನೇ ಕಷ್ಟಗಳಿರಲಿ, ಮಕ್ಕಳ ಮುಖ ನೋಡುವಾಗ ಎಲ್ಲ ಮರ್ತೋಗ್ತದೆ ಅಂತ ಹೇಳ್ತಾರಲ್ಲ, ಅದು ನಿಜ ಮಾರ್ರೆ. ಯಾಕೆಂತ ಹೇಳಿದರೆ, ಆ ಮಕ್ಕಳ ನಗು, ಆ ತರಲೆ, ಆ ತುಂಟಾಟ ಎಲ್ಲ ನೋಡುವಾಗ ನಮ್ಮ ನೋವುಗಳೆಲ್ಲ ಮರೆತೇ ಹೋಗ್ತದೆ. ಹಾಗಾಗಿ ನನ್ನ ಮಗಳು ಲೈಫ್ಗೆ ಬಂದ ನಂತರ ಅಂತೂ ತುಂಬಾ ಖುಷಿಯಾಗಿದ್ದೆ. ಆದರೆ ಒಂದೆಂತ ಗೊತ್ತುಂಟ, ನನ್ನ ಮಗಳು ಡೆಲಿವರಿ ಆಗಿ 1.5 ವರ್ಷ ಆಗುವ ತನಕ ಅವಳ ಅಪ್ಪ ಅವಳನ್ನು ವಿಡಿಯೋ ಕಾಲ್ನಲ್ಲಿಯೇ ನೋಡಿದ್ದು, ಅವಳನ್ನು ಸ್ಪರ್ಶ ಕೂಡ ಮಾಡಲಿಲ್ಲ. ಹಾಗಾಗಿ ನಂತರ ನಾನು 1.5 ವರ್ಷದ ಮಗುವನ್ನು ಕರೆದುಕೊಂಡು ಪುನಃ ಸೌದಿಗೆ ಹೋದೆ. ಆಗಂತೂ ಲೈಫು ಬಿಂದಾಸ್ ಆಗಿತ್ತು. ಯಾಕೆ ಅಂತ ಹೇಳಿದರೆ, ಫಸ್ಟ್ ಟೈಮ್ ಹೋಗುವಾಗ ಕೊರೋನಾ ಲಾಕ್ಡೌನ್ ಕೂಡ ಇತ್ತು. ನಾವಿಬ್ಬರೇ ಇದ್ವಿ, ರೂಮೊಳಗೆ ಇರಬೇಕಿತ್ತು. ಒಂಥರ ಕಿರಿಕಿರಿ ಆಗ್ತಾಯಿತ್ತು. ಆದರೆ ಈ ಸರ್ತಿ ಹೋಗುವಾಗ ನಮ್ಮ ನಡುವೆ ಒಂದು ಪುಟ್ಟ ಮಗು ಕೂಡ ಇತ್ತಲ್ಲ, ಹಾಗಾಗಿ ತುಂಬಾ ಖುಷಿಯಾಗಿದ್ವಿ. ಹಾಗೆಯೇ ವೀಕ್ಲಿ ಒನ್ಸ್ ನಾವು ತಿರುಗಾಡಲಿಕ್ಕೆ ಪಾರ್ಕಿಗೆಲ್ಲ ಹೋಗ್ತಾಯಿದ್ವಿ, ಶಾಪಿಂಗ್ ಮಾಲ್ ಹೋಗ್ತಾಯಿದ್ವಿ. ಮಗು ಜೊತೆಯಲ್ಲಿದ್ದರಿಂದ ತುಂಬಾ ಖುಷಿಯ ದಿನಗಳದೆಲ್ಲ. ಆದರೆ ಒಂದೇನು ಅಂತ ಹೇಳಿದರೆ, ನನಗೆ ಅಲ್ಲಿ ಆ ಟೈಮ್ನಲ್ಲಿ ಕೇವಲ 3 ತಿಂಗಳು ಮಾತ್ರ ಇರಲಿಕ್ಕೆ ಆಯಿತು. ಯಾಕೆ ಅಂತ ಹೇಳಿದರೆ, ನಾನು ಸೌದಿಗೆ ಹೋದ ಕೂಡಲೇ ನಮ್ಮ ಮನೆಯ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಆಗ ನನ್ನ ಹಸ್ಬೆಂಡ್ ಹೇಳಿದರು, ನೀನಿನ್ನೂ ಊರಿಗೆ ಹೋಗು. ಯಾಕೆ ಅಂತ ಹೇಳಿದರೆ, ಲೈಫ್ನಲ್ಲಿ ಮನೆ ಕಟ್ಟುವುದು ಒಂದು ಬಾರಿ ಮಾತ್ರ, ನಮಗೆ ಅದನ್ನು ಪುನಃ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ನಿನಗೆ ಅಲ್ಲಿಯೇ ಇದ್ದರೆ ನಿನಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಸ್ಕೊಳ್ಬೋದು. ಏನಾದರೂ ಮಿಸ್ಟೇಕ್ ಆದರೆ ಕೂಡ ನೀನು ಹೇಳಿ ಸರಿ ಮಾಡಿಸ್ಬೋದು. ಅದಲ್ಲದೆ ನೀನು ಇಲ್ಲಿ ಕೂತ್ಕೊಂಡು ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಹೇಳಿದರೆ ಪುನಃ ಸರಿ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಹಾಗಾಗಿ ನೀನು ಊರಿಗೆ ಹೋಗು ಅಂತ ನನ್ನನ್ನು ಊರಿಗೆ ಕಳಿಸಿದ್ರು. ಹಾಗೆ ನಾನು ಅಲ್ಲಿಂದ ಬರುವಾಗ ಇಲ್ಲಿ ಮನೆಯ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಹಾಗೆ ಮನೆ ಕೂಡ ಬೇಗನೆ ಆಗೋಯಿತು. ಹಾಗೆಯೇ ಮಾರ್ಚ್ 30ಗೆ ಮನೆಯ ಗೃಹ ಪ್ರವೇಶ ಡೇಟ್ ಕೂಡ ಫಿಕ್ಸ್ ಆಯಿತು. ನನಗೆ ಆ ಟೈಮಲ್ಲಿ ಒಂದು ಮನೆಯ ಗೃಹ ಪ್ರವೇಶದ ಖುಷಿ ಇತ್ತು. ಹಾಗೆಯೇ ಮತ್ತೊಂದು ನನ್ನ ಹಸ್ಬೆಂಡ್ ಊರಿಗೆ ಬರ್ತಾ ಇರೋದೊಂದು ಭಾರಿ ಖುಷಿ ಇತ್ತು. ಯಾವುದೇ ಹುಡುಗಿರಿಗೆ ಸಹ ಅವರ ಹಸ್ಬೆಂಡ್ ಊರಿಗೆ ಬರೋದಂದರೆ ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಯಾವುದೂ ಇಲ್ಲ ಅಲ್ಲ. ಹಾಗಾಗಿ ತುಂಬಾ ಖುಷಿಯಿಂದ ಇದ್ವಿ. ಹಾಗೆ ಗೃಹ ಪ್ರವೇಶ ಎಲ್ಲ ಆಗಿ 2 ಮಂತ್ ಬಿಟ್ಟು ಪುನಃ ಅವರು ಸೌದಿಗೆ ಹೋದರು. ಈಗ ನಮ್ಮ ಗೃಹ ಪ್ರವೇಶ ಆಗಿ 2 ವರ್ಷ ಆಯಿತು, ಕಂಪ್ಲೀಟ್ ಆಗಿದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಸೌದಿಗೆ ಹೋಗಿ 2 ವರ್ಷ ಕಂಪ್ಲೀಟ್ ಆಯಿತು. ಇನ್ನು ಸೆಪ್ಟೆಂಬರಲ್ಲಿ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ. ನಾನೀಗ ದಿನ ಲೆಕ್ಕ ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ಈಗ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರು, ಇನ್ನೂ 3 ಮಂತ್ ಇದೆ ಅಲ್ಲ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೇನೆ. ನಾನು ಮಾತ್ರ ಅಲ್ಲ, ನನ್ನ ಮಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾಳೆ. ಅವಳು ಕೂಡ ಯಾವಾಗಲೂ ಹೇಳ್ತಾ ಇರ್ತಾಳೆ, ಪಪ್ಪ ಯಾವಾಗ ಬರ್ತಾರೆ ಅಮ್ಮ, ಪಪ್ಪ ಯಾವಾಗ ಬರ್ತಾರೆ ಅಮ್ಮ ಅಂತೇಳಿ. ಅವಳಿಗೆ ಜಸ್ಟ್ ಸೆಪ್ಟೆಂಬರಲ್ಲಿ ಬರ್ತಾರೆ ಅಂತ ಹೇಳಿದ್ದೇವೆ, ಆದರೆ ಯಾವತ್ತೂ ಬರ್ತಾರೆ ಅಂತ ಏನು ಅಂತ ಹೇಳಿಲ್ಲ. ಯಾಕೆಂದರೆ ಅವಳಿಗೆ ಒಂದು ಸರ್ಪ್ರೈಸ್ ಕೊಡುವ ಅಂತೇಳಿ, ಅವಳ ರಿಯಾಕ್ಷನ್ ಹೇಗಿರ್ತದೆ ಅಂತ ನೋಡುವ ಅಂತೇಳಿ. ಅದು ಕೂಡ ನಮಗೆ ಒಂದು ಚಿಕ್ಕ ಖುಷಿಯೆಲ್ಲ ಉಂಟಲ್ಲ, ಅದೇ ನಾವು ದೊಡ್ಡದಾಗಿ ನಮಗೆ ಕಾಣಿಸ್ತದೆ. ಹಾಗಾಗಿ ನಾವು ಅವಳ ರಿಯಾಕ್ಷನ್ ಹೇಗಿರ್ತದೆ ನೋಡುವ ಅಂತೇಳಿ ಇಬ್ಬರು ಕೂಡ ಅವಳಿಗೆ ಹೇಳಿಲ್ಲ ಯಾವಾಗ ಬರ್ತಾರೆ ಅಂತೇಳಿ. ಹಾಗೆ ನೋಡಬೇಕು ಇನ್ನು ಅವರು ಬರುವಾಗ ಇವಳ ರಿಯಾಕ್ಷನ್ ಹೇಗಿರ್ತದೆ ಅಂತೇಳಿ. ಹಾಗೆ ನಾನು ಕೂಡ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಅವಳದ್ದು ಅಕ್ಟೋಬರ್ 2ಗೆ ನನ್ನ ಮಗಳಿಗೆ 5 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಅವರು ಊರಿಗೆ ಬರ್ತಾ ಇರೋದು. ಅಟ್ಲೀಸ್ಟ್ 5 ಇಯರ್ಸ್ ಬರ್ಡೇ ಆದರೂ ಸೆಲೆಬ್ರೇಷನ್ ಮಾಡುವ ಅಂತೇಳಿ. ಯಾಕೆಂದರೆ ಅವಳ ಯಾವ ಫಂಕ್ಷನ್ಗೆ ಕೂಡ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ಸರ್ತಿ ಸಿಂಪಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡುವ ಅಂತ ಕೂಡ ಇದ್ದೇವೆ. ಇದಿಷ್ಟು ನನ್ನ ಒಂದು ಕಿರು ಪರಿಚಯ ಆಗಿತ್ತು. ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೂಡ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.